ಪೌರಾಣಿಕ ಕಥೆಯ ರಾಮಾಯಣದಲ್ಲಿ ಬರುವ ಸೀತಾ ಸ್ವಯಂವರದ ಬಗ್ಗೆ ಸರಳವಾಗಿ ನೋಡೋಣ. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರನ್ನು ವಿದೇಹ ರಾಜ್ಯದ ರಾಜಧಾನಿಯಾದ ಮಿಥಿಲಾ ಪಟ್ಟಣಕ್ಕೆ ಕರೆತಂದರು. ಮಿಥಿಲೆಯಲ್ಲಿ ಜನಕರಾಜನು ಒಂದು ಯಾಗವನ್ನು ಆರಂಭಿಸಿದ್ದರು. ಆ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಬಂದ ಸುದ್ದಿ ತಿಳಿದ ಜನಕನು ಪುರೋಹಿತರಾದ ಶತಾನಂದರೊಂದಿಗೆ ಸ್ವಾಗತಿಸಲು ಆಗಮಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳನ್ನು ವಂದಿಸಿದ ಜನಕ ಮಹಾರಾಜನು, ಮಹರ್ಷಿಗಳೇ, ಅಶ್ವಿನಿ ದೇವತೆಗಳಂತಿರುವ ಈ ರಾಜಕುಮಾರರು ಯಾರು? ತಾವು ಬಂದುದರಿಂದ ನಮಗೆ ಬಹಳ ಸಂತೋಷವಾಯಿತು ಎಂದು ಹೇಳಿದರು. ವಿಶ್ವಾಮಿತ್ರರು, ರಾಜರ್ಷಿ, ಇವರು ಅಯೋಧ್ಯೆಯ ಮಹಾರಾಜರಾದ ದಶರಥನ ಮಕ್ಕಳು, ರಾಮ ಲಕ್ಷ್ಮಣರೆಂದೇ ಪರಿಚಯಿಸಿದರು. ರಾಮ ಲಕ್ಷ್ಮಣರು ಜನಕ ಮಹಾರಾಜನಿಗೆ ವಂದನೆಯನ್ನು ಸಲ್ಲಿಸಿದರು. ನಂತರ ವಿಶ್ವಾಮಿತ್ರರು ರಾಮನು ತಾಟಕಿಯನ್ನು ವಧಿಸಿದ್ದನ್ನು, ಅಹಲ್ಯಾದೇವಿಯನ್ನು ಮಾನವಳನ್ನಾಗಿಸಿದ್ದನ್ನು ತಿಳಿಸಿದರು. ಗೌತಮರ ಪುತ್ರ ಶಾತನಂದರರು ತಾಯಿ ಅಹಲ್ಯೆಯು ಜೀವಂತವಾದುದನ್ನು ತಿಳಿದು ಬಹಳ ಸಂತಸಪಟ್ಟರು. ವಿಶ್ವಾಮಿತ್ರರ ವಿಶೇಷ ಕಾರ್ಯಗಳನ್ನು ಶತಾನಂದರರು ರಾಮ ಲಕ್ಷ್ಮಣರಿಗೂ ಕೂಡ ತಿಳಿಸಿದರು. ಜನಕರಾಜನು ಯಾಗದ ಸಲುವಾಗಿ ಹೊಲವನ್ನು ಉಳುತ್ತಿದ್ದಾಗ ಪೆಟ್ಟಿಗೆಯಲ್ಲಿ ಒಂದು ಹೆಣ್ಣು ಮಗು ಸಿಕ್ಕಿತು. ಅದಕ್ಕೆ ಸೀತೆ ಎಂದು ಹೆಸರಿಟ್ಟು ತನ್ನ ಮಗಳೆಂದೇ ಸಾಕಿದನು. ಸುಂದರಿ, ರೂಪವತಿ, ಗುಣವತಿಯಾಗಿ ಸೀತೆ ಬೆಳೆದಿದ್ದಳು. ನಂತರ ಮಿಥಿಲಾ ನಗರದಲ್ಲಿ ರಾಮ ಲಕ್ಷ್ಮಣರಿಗೆ ಗೌರವದ ಉಪಚಾರ ಸಿಕ್ಕಿತು. ದೇವಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿದ ಒಂದು ಧನಸ್ಸನ್ನು ಪರಶಿವನು ತ್ರಿಪುರ ನಾಶವನ್ನು ಪಡಿಸಲು ಬಳಸಿದ್ದರು. ಅದಕ್ಕೆ ಶಿವಧನಸ್ಸೆಂದೇ ಕರೆಯುತ್ತಿದ್ದರು. ಈ ಧನಸ್ಸಿನ ನಿಜವಾದ ಹೆಸರು ಸುನಾಭ ಎಂದಿತ್ತು. ಮತ್ತೆ ದೇವತೆಗಳನ್ನು ಸೇರಿದ ಈ ಧನಸ್ಸನ್ನು ದೇವರಥ ಎಂಬ ಜನಕರಾಜ ಪಡೆದಿದ್ದನು. ಆ ಧನಸ್ಸು ಮಿಥಿಲೆಯಲ್ಲಿಯೇ ಇತ್ತು. ಜನಕ ಮಹಾರಾಜನು ಶಿವಧನಸ್ಸನ್ನು ಎದೆಗೇರಿಸಿ ಬಾಣ ಪ್ರಯೋಗಿಸಿದವರಿಗೆ ಸೀತೆಯನ್ನು ಮದುವೆ ಮಾಡಿಕೊಡುವುದಾಗಿ ಘೋಷಿಸಿದ್ದನು. ದೇವತೆಗಳು, ಗಂಧರ್ವರು, ರಾಕ್ಷಸರು, ಕಿನ್ನರರು ಧನಸ್ಸನ್ನು ಎತ್ತಲು ಪ್ರಯತ್ನಿಸಿ ಸೋತಿದ್ದರು. ವಿಶ್ವಾಮಿತ್ರರ ಶಿಷ್ಯರಾದ ರಾಮ ಲಕ್ಷ್ಮಣರು ಸಹ ಪ್ರಯತ್ನ ಮಾಡಲಿ ಎಂಬಾಸೆ ಜನಕರಾಜನಿಗಿತ್ತು. ಧನಸ್ಸಿನ ಬಗ್ಗೆ ವಿವರಣೆ ನೀಡಿದ ಜನಕನು ಸೀತಾ ಸ್ವಯಂವರದ ಬಗ್ಗೆ ಸಹ ತಿಳಿಸಿದನು. ರಾಮನು ವಿಶ್ವಾಮಿತ್ರರ ಆಶೀರ್ವಾದವನ್ನು ಪಡೆದು ಶಿವಧನಸ್ಸನ್ನು ಎದೆಗೇರಿಸುವ ಪ್ರಯತ್ನ ಮಾಡಲು ಬಯಸಿದನು. ಅಂಗ, ವಂಗ, ಕಳಿಂಗ, ವಿದರ್ಭ, ಕಾಶ್ಮೀರ, ಕಾಂಬೋಜ, ಮಾಗಧ, ನೇಪಾಳ, ಗೌಳ, ಗುರ್ಜರ, ಆಂಧ್ರ ಮುಂತಾದ ದೇಶಗಳಿಂದ ಹಲವಾರು ರಾಜರು ಮಿಥಿಲಾ ಪಟ್ಟಣಕ್ಕೆ ಬಂದಿದ್ದರು. ವಿವಾಹ ಮಂಟಪದಲ್ಲಿ ಸುಂದರ ಅಲಂಕಾರ ಮಾಡಿ ಧನಸ್ಸನ್ನು ಇಡಲಾಗಿತ್ತು. ಧೂಪದ ಹೊಗೆ, ಮಣಿದೀಪಗಳು, ರತ್ನಸ್ತಂಭಗಳು, ಮಂಗಳವಾದ್ಯಗಳು ಉತ್ತಮವಾದ ಪರಿಸರವನ್ನು ಉಂಟುಮಾಡಿದ್ದವು. ಜನಕನು ಸೀತೆಯ ಸ್ವಯಂವರದ ದಿನ ಸುನಾಭಾ ಧನಸ್ಸಿಗೆ ಪೂಜೆ ಸಲ್ಲಿಸಿದನು. ಸ್ವರ್ಣ ಅಲಂಕಾರ ಭೂಷಿತೆ ಸೀತೆ ವರಮಾಲೆ ಹಿಡಿದು ಆಗಮಿಸಿದಳು. ನಂತರ ಜನಕರಾಜನ ಸಹೋದರ ಕುಶಧ್ವಜ ಎಲ್ಲರೆದುರಿನಲ್ಲಿಯೂ, ಮಹಾರಾಜರೇ, ಈ ಶಿವಧನಸ್ಸನ್ನು ಎದೆಗೇರಿಸಿ ಬಾಣವನ್ನು ಪ್ರಯೋಗಿಸಿದವರನ್ನು ಸೀತೆಯು ವರಿಸುತ್ತಾಳೆ ಎಂದು ಘೋಷಣೆಯನ್ನು ಮಾಡಿದನು. ವಿಶ್ವಾಮಿತ್ರರ ಸೂಚನೆಯಂತೆ ಶ್ರೀರಾಮನು ಶಿವಧನಸ್ಸಿನ ಬಳಿಗೆ ಬಂದು ಕೈಮುಗಿದು ವಂದಿಸಿದನು. ಮನದಲ್ಲಿ ಸರ್ವೇಶ್ವರ ಶಂಕರನನ್ನು ಧ್ಯಾನಿಸಿ ಲೀಲಾಜಾಲವಾಗಿ ಧನಸ್ಸನ್ನು ಎತ್ತಿ ಹಿಡಿದನು. ಅದನ್ನು ಭಾಗಿಸಿ ಎದೆಗೇರಿಸಿದಾಗ ಭಾರೀ ಶಬ್ದ ಮಾಡಿದ ಆ ಶಿವಧನಸ್ಸು ಮುರಿದು ಹೋಯಿತು. ಬಾಣ ಪ್ರಯೋಗಿಸುವ ಅವಕಾಶವೇ ಬರಲಿಲ್ಲ. ವರಮಾಲೆಯನ್ನು ಹಿಡಿದ ಸೀತೆಯು ಶ್ರೀರಾಮನ ಬಳಿ ಬಂದು ಹೂಮಾಲೆಯನ್ನು ಅರ್ಪಿಸಿದಳು. ಜನಕರಾಜನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಈ ಮೂಲಕ ಸೀತಾ ಸ್ವಯಂವರ ನೆರವೇರಿತು. ಧನ್ಯವಾದಗಳು.